ಏನೇನು ಕಾರಣಗಳಿರ್ಬೋದು ಈ ಥರ ಸಡನ್ನಾಗಿ ಹೆಚ್ಚು ಕೂದಲು ಉದುರೋದು ಶುರು ಆಗೋದಕ್ಕೆ? ಆಲ್ರೆಡಿ ಆಯಿಲ್ ಇದೆ, ಅದ್ರ ಮೇಲ್ಗಡೆ ನೀವು ಎಕ್ಸ್ಟ್ರಾ ಆಯಿಲ್ ಹಾಕ್ತಾ ಇದ್ದೀರಾ ಅಂದಾಗ ಅಲ್ಲಿ ಮಾಯಿಶ್ಚರ್ ಜಾಸ್ತಿ ಆಗಿ ಫಂಗಸ್ ಗ್ರೋತ್ ಆಗಿ ಅದನ್ನೇ ನಾವು ಡ್ಯಾಂಡ್ರಫ್ ಅಂತ ಕರಿತೀವಿ. ನಮ್ಮ ದೇಹದಲ್ಲೇ ಹಾಗೂ ಹಲವಾರು ವ್ಯತ್ಯಾಸಗಳಿಂದ ನಮಗೆ ಈ ತೊಂದರೆ ಶುರು ಆಗ್ಬೋದು. ಸೊ ನೀವು ಡೈಲಿ ಅದನ್ನು ಕೂದಲನ್ನ ವೆಟ್ ಮಾಡ್ತಾ ಇದ್ದೀರಾ, ವೆಟ್ ಹೇರ್ಸ್ನ ಬಾಚ್ತಾ ಇದ್ದೀರಾ, ವೆಟ್ ಹೇರ್ಸ್ನ ರಬ್ ಮಾಡ್ತಾ ಇದ್ದೀರಾ ಅಂದರೆ ಹೇರ್ಸ್ ಇನ್ನೂ ವೀಕ್ ಆಗುತ್ತೆ, ಹೇರ್ ಫಾಲ್ ಇನ್ನೂ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ಸು ಇರುತ್ತೆ. ಈಗ ಹೇರ್ ಕ್ಲೆನ್ಸರ್ಗೂ ಈ ಶಾಂಪುಗೂ ವ್ಯತ್ಯಾಸ ಏನು? ದಿನದಲ್ಲಿ 20 ಹೋಗ್ತಾ ಇದೆ, 30 ಹೋಗ್ತಾ ಇದೆ, 50, 60. ಸೊ ಅದು ಕಾಮನ್ ಆಗೇ ಇರುತ್ತೆ. ಹಾಗಾದರೆ ಈ ಪೌಷ್ಟಿಕಾಂಶದ ಕೊರತೆಯಿಂದ ಕೂದಲು ಉದುರುತ್ತೆ ಅಂತ ಈಗಷ್ಟೇ ಹೇಳಿದ್ವಿ ಅಲ್ಲ, ಯಾವ್ಯಾವ ಆಹಾರ ತಗೊಂಡ್ರೆ ನಾವು ಕೂದಲು ಉದುರೋದನ್ನು ಸ್ವಲ್ಪ ಮಟ್ಟಗಾಗಿ ತಡಿಬೋದು? ಸೊ ಸ್ಕ್ಯಾಲ್ಪ್ ಏನಾಗುತ್ತೆ, ಪೂರ್ತಿ ಡ್ರೈ ಆಗುತ್ತೆ, ಒಣಗೋಗುತ್ತೆ. ಸೊ ಒಣಗೋದಾಗ ಆ ಹೇರ್ಗಳೇನಿರುತ್ತೆ ಅದು ಫುಲ್ ಥಿನ್ ಆಗಿ ಬ್ರಿಟಲ್ ಆಗಿ ಅದು ಉದುರೋಗೋ ಚಾನ್ಸಸ್ ಇನ್ನೂ ಜಾಸ್ತಿ ಆಗುತ್ತೆ. ಆಚೆಯಿಂದ ಟ್ರೀಟ್ಮೆಂಟ್ ತಗೊಂಡ್ರೆ ಖಂಡಿತ ಕೂದಲು ಉದುರೋದು ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಜೈ ಶ್ರೀ ಗುರುದೇವ್. ಎಲ್ಲರಿಗೂ ನಮಸ್ಕಾರ. BGS MCH ಆರೋಗ್ಯವಾಣಿ, ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಶಿಲ್ಪಾ, ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಫಿಸಿಯಾಲಜಿ. ಪ್ರತಿದಿನ ನಾವೆಲ್ಲೋ ಮನೆಯಿಂದ ಆಚೆ ಹೋಗ್ಬೇಕಂದ್ರೆ ಪೂರ್ತಿ ಸಜ್ಜಾಗಿ ಹೊರಗಡೆ ಹೋಗ್ತೀವಿ. ಅದರಲ್ಲಿ ಒಂದು ಹೇಗೆ ಅಂದರೆ ನಾವು ತಲೆ ಬಾಚಿಕೊಂಡು ಖಂಡಿತ ಆಚೆ ಹೋಗ್ತೀವಿ. ಆ ಟೈಮಲ್ಲಿ ಒಂದೊಂದ್ಸಲ ಏನಾಗ್ತಾ ಹೋಗುತ್ತೆ, ತುಂಬ ಕೂದಲು ಉದುರೋದನ್ನು ನೋಡಿರ್ತೇವೆ. ಆಗ ಬ್ಯುಸಿಯಾಗಿರ್ತೀವಿ, ಎಲ್ಲೋ ಹೋಗೋ ಭರದಲ್ಲಿ ಅದನ್ನು ಹಾಗೆ ಬಿಟ್ಬಿಡ್ತೀವಿ. ಬಟ್ ಇದು ಕ್ರಮೇಣ ಹಾಗೇ ನಾವು ಉದಾಸೀನ ಮಾಡ್ತಾ ಹೋದರೆ ಕೊನೆಗೆ ನಮ್ಮ ತಲೆಯಲ್ಲಿ ಕೂದಲನ್ನ ಹುಡ್ಕೋ ಲೆವೆಲ್ಗೆ ಹೋಗ್ಬಿಡತ್ತೆ. ಇದನ್ನ ಹೇಗೆ ಅಡ್ರೆಸ್ ಮಾಡಬೇಕು ಅಂದರೆ, ನಿಮಗೆ ಕೂದಲು ಉದುರೋದು ತುಂಬ ಜಾಸ್ತಿ ಆಗ್ತಾ ಇದೆ ಅಂದಾಗ ನೀವು ಏನು ಮಾಡಬೇಕು, ಅಥವಾ ಈ ಥರ ಕೂದಲು ಉದುರೋದನ್ನ ಆದಷ್ಟು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡೋದಕ್ಕೆ ಅಂತ ಇವತ್ತು BGS ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಚರ್ಮ ರೋಗ ತಜ್ಞರಾಗಿರುವಂಥ ಡಾಕ್ಟರ್ ಅನುಷಾರವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಅನುಷಾ. ನಮಸ್ತೆ. BGS MCH ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಈಗ ಜಸ್ಟ್ ಹೇಳಿದಾಗೆ ಡಾಕ್ಟರ್ ಅನುಷಾ, ತುಂಬ ಪೇಷಂಟ್ಸು ಕೂದಲು ಉದುರುತ್ತೆ ಅಂತ ನಿಮ್ಮ ಹತ್ರ ಬರ್ತಾ ಇರ್ತಾರೆ. ಹೌದು. ಈಗ ಕೂದಲು ಸಾಮಾನ್ಯವಾಗಿ ಎಲ್ಲರಿಗೂ ಉದುರುತ್ತಾ ಇರುತ್ತೆ. ಆದರೆ ಇಷ್ಟು ಕೂದಲು ಉದುರೋದು ನಾರ್ಮಲ್, ಅಥವಾ ಇಷ್ಟು ಕೂದಲು ಉದುರಿದ್ರೆ ಈಗ ನಾವು ಇದಕ್ಕೆ ಕಾಳಜಿ ವಹಿಸಬೇಕು, ಡಾಕ್ಟರ್ ಹತ್ರ ಹೋಗಬೇಕು ಅಂತ ಹೇಗೆ ಗೊತ್ತಾಗುತ್ತೆ? ಪೇಷಂಟ್ಗೆ ಇದು ತುಂಬ ಕಾಮನ್ ಆಗಿ ಅರ್ಥ ಆಗೋದಿಲ್ಲ. ಯಾವ ಥರ ಅದು ಡಿಫ್ರೆನ್ಶಿಯೇಟ್ ಮಾಡೋದು? ಇದನ್ನು ನಾವು ಕೂದಲು ಉದುರ್ಬೇಕನ್ನ ಅರ್ಥ ಮಾಡ್ಕೋಬೇಕು ಅಂದರೆ ನಮಗೆ ಒಂದು ಹೇರ್ ಸೈಕಲ್ ಅಂತ ಏನಿರುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಫಸ್ಟ್. ಸೊ ಇವಾಗ ನಮ್ಮ ತಲೆಯಲ್ಲಿ ಎಷ್ಟು ಕೂದಲಿದೆ ಅದರಲ್ಲಿ 80ರಿಂದ 90% ಹೇರು ಬೆಳೀತಾ ಇರುತ್ತೆ, ಅದು ಉದುರೋದಿಲ್ಲ. ಯಾವಾಗ ಅದು ಬೆಳೆಯೋದು ನಿಲ್ಲುತ್ತೆ ಅದನ್ನು ರೆಸ್ಟಿಂಗ್ ಸ್ಟೇಜ್ ಅಂತ ಕರಿತೀವಿ. ಅದು ಸ್ಟಾಪ್ ಆಗಿ ನಿಂತ್ಕೊಳ್ಳುತ್ತೆ. ಸೊ ಯಾವಾಗ ನಿಂತ್ಕೊಳ್ಳುತ್ತೆ ಅದು ಒಂದು 3 ತಿಂಗಳ ತನಕ ಅದೇ ಸ್ಟೇಜಲ್ಲಿ ಇರುತ್ತೆ. ಅದಾದಮೇಲೆ ಅದು ಉದುರೋಗುತ್ತೆ. ಸೊ ಅದು ಉದುರೋಗಿದ ಜಾಗದಲ್ಲೇ ಮತ್ತೆ ಇನ್ನೊಂದು ಹೇರ್ ಬರುತ್ತೆ, ಅದು ಸರ್ಟೈನ್ ಒಂದು ಟೈಮ್ ಪೀರಿಯಡ್ ತನಕ ಬೆಳೆಯುತ್ತೆ. ಅದಾದಮೇಲೆ ಮತ್ತೆ ರೆಸ್ಟ್ ಆಗುತ್ತೆ, ಮತ್ತೆ ಉದುರೋಗುತ್ತೆ. ಸೊ ಇದನ್ನು ನಾವು ಹೇರ್ ಸೈಕಲ್ ಅಂತ ಕರಿತೀವಿ. ಇದು ಜೀವನ ಪೂರ್ತಿ ರಿಪೀಟ್ ಆಗ್ತಾನೇ ಇರುತ್ತೆ. ಸೊ ಇದು ಹೇರ್ ಏನು ಅದು ರೆಸ್ಟಿಂಗ್ ಸ್ಟೇಜಲ್ಲಿದ್ದು ಉದುರೋದು ಅಂತ ಹೇಳ್ತೀವಿ, ಅದು ಕಾಮನ್, ಎಲ್ಲರಿಗೂ ಅದು ಎಕ್ಸ್ಪೀರಿಯೆನ್ಸ್ ಆಗೇ ಆಗ್ತಾರೆ. ಸೊ ನಾನೇನು ಹೇಳಿದೆ, 80-90% ಬೆಳೀತಾ ಇರುತ್ತೆ ಅಂತ. ಇನ್ನು 8ರಿಂದ 9% ರೆಸ್ಟಿಂಗ್ ಸ್ಟೇಜಲ್ಲಿರುತ್ತೆ. ಈ 8ರಿಂದ 9% ಅದು ಇವೆಂಚುಯಲಿ ಅದು ಹೇರ್ ಶೆಡ್ ಆಗೇ ಆಗುತ್ತೆ. ಹೇರು ಅದು ಕೂದಲು ಉದುರೇ ಹೋಗುತ್ತೆ. ಸೊ ಉದುರು ಹೋಗಿದ್ದ ಜಾಗದಲ್ಲಿ ಅದು ಹೊಸ ಹೇರ್ ಬಂದೇ ಬರುತ್ತೆ. ಸೊ ಇದೆಲ್ಲ ಕಾಮನ್ ಹೇರ್ ಫಾಲು. ಸೊ ಯಾವುದು ಅಬ್ನಾರ್ಮಲ್ಲು, ಯಾವಾಗ ನಾವು ಕಾಳಜಿ ವಹಿಸಬೇಕು ಅಂದರೆ, ಯಾವಾಗ ನಿಮ್ಮದು ಹೇರ್ ಅದು ಕೂದಲು ಉದುರೋದು 100ಕ್ಕಿಂತ ಜಾಸ್ತಿ ಆಗ್ತಾ ಇದೆ ಆವಾಗ ನಾವು ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತೆ. ಯಾವಾಗ ಡೈಲಿ ನಮಗೆ ಬಂದು ಪೇಷಂಟ್ಸ್ ಹೇಳ್ತಾರೆ, ಮೇಡಮ್ ತುಂಬ ಹೇರ್ ಫಾಲ್ ಆಗ್ತಾ ಇದೆ, ಬಾಚಿದ್ರೆ ಇಷ್ಟೊಂದು ಹೇರ್ ಬರುತ್ತೆ, ಅಲ್ಲೂ ಹೇರ್ ಬಿದ್ದಿರುತ್ತೆ, ಇಲ್ಲೂ ಹೇರ್ ಬಿದ್ದಿರುತ್ತೆ ಅಂತ ತುಂಬ ಟೆನ್ಷನ್ನಲ್ಲಿ ಬಂದು ಹೇಳ್ತಾರೆ. ನಾವು ಅವ್ರಿಗೆ ಕೇಳ್ತೀನಿ, ನೀವೇನಾದರೂ ಕೌಂಟ್ ಮಾಡಿದ್ರಾ ಎಷ್ಟು ಹೇರ್ ಹೋಗ್ತಾ ಇದೆ ಅಂತ? ನಾನು ಯೂಶ್ವಲಿ ಬರೆದು ಕಳಿಸ್ತೀನಿ, ಅವ್ರು ಬರ್ಕೊಂಡು ಬರ್ತಾರೆ. ದಿನದಲ್ಲಿ 20 ಹೋಗ್ತಾ ಇದೆ, 30 ಹೋಗ್ತಾ ಇದೆ, 50, 60. ಸೊ ಅದು ಕಾಮನ್ ಆಗೇ ಇರುತ್ತೆ. ಸೊ ಅವರಿಗೆ ಕೌನ್ಸಿಲ್ ಮಾಡಬೇಕಷ್ಟೇ ಇರುತ್ತೆ. ಅವರಿಗೆ ಆಗ ಟ್ರೀಟ್ಮೆಂಟ್ ಆಸ್ ಸಚ್ ಏನು
ಬೇಕಾಗಿರಲ್ಲ. ಯಾವಾಗ ಇದು 100ಗಿಂತ ಜಾಸ್ತಿ ಹೋಗುತ್ತೆ ಆವಾಗ ಬಾಡಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ, ಏನೋ ಒಂದು ಡಿಫಿಷಿಯನ್ಸಿ ಇದೆ, ಇಲ್ಲ ಇನ್ಸಲ್ಟ್ ಆಗ್ತಾ ಇದೆ ಬಾಡಿಯಲ್ಲಿ ಅಂತ. ಸೊ ಅದಕ್ಕೆ ಅದನ್ನೇನು ಅಂತ ಕಂಡುಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಹಾಗಾದ್ರೆ 100 ಕೂದಲಿಗಿಂತ ಕಡಿಮೆ ಕೂದಲು ಉದುರೋದು ಸಾಮಾನ್ಯವಾಗಿ ಎಲ್ಲರಿಗೂ ಆಗತ್ತೆ, ಅದರಿಂದ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. 100ಕ್ಕಿಂತ ಜಾಸ್ತಿ ಉದುರಿದಾಗ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಚಿಕಿತ್ಸೆ ತುಂಬಾ ಅಗತ್ಯ ಅಂತ ಹೇಳ್ತೀರಾ? ಹಾಗಾದ್ರೆ ಹೌದು. ಈಗ ಪೇಷಂಟ್ ನಿಮ್ಮ ಹತ್ರ ಬರ್ತಾರೆ, ನಂಗೆ ತುಂಬಾ ಜಾಸ್ತಿ ಕೂದಲು ಉದುರೋದು ಈಗ ಒಂದು 15-20 ದಿನದಿಂದ ಶುರು ಆಗಿದೆ, ಒಂದು ತಿಂಗಳ ಮುಂಚೆಯಿಂದ ಶುರು ಆಗಿದೆ ಅಂತ ಕಂಪ್ಲೇಂಟ್ ಇಟ್ಕೊಂಡು ಬರ್ತಾರೆ. ಏನೇನು ಕಾರಣಗಳಿರ್ಬೋದು ಈ ಥರ ಸಡನ್ನಾಗಿ ಹೆಚ್ಚು ಕೂದಲು ಉದುರೋದು ಶುರು ಆಗೋದಕ್ಕೆ? ನಾವು ತುಂಬ ಪೇಷಂಟ್ಸ್ನ ನೋಡ್ತೀವಿ, ಕೂದಲು ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಬರ್ತಾರೆ. ಸೊ ಅದರಲ್ಲಿ ಇಂಡಿಯನ್ ಪಾಪ್ಯುಲೇಷನ್ನಲ್ಲಿ 3 ಜಾಸ್ತಿ ಫ್ರೀಕ್ವೆಂಟಾಗಿ ನೋಡ್ತಾ ಇರ್ತೀವಿ, 3 ಕಾಸಸ್. ಅದರಲ್ಲಿ ಒಂದು ಬಂದು ಟಿಲೋಜನ್ ಎಫ್ಲೂವಿಯಮ್ ಅಂತ, ಎರಡನೇ ಕಾರಣ ಬಂದು ಆಂಡ್ರೋಜೆನೆಟಿಕ್ ಅಲೋಪೇಷಿಯಾ, ಮೂರನೇದು ಬಂದು ಅಲೋಪೇಷಿಯಾ ಏರಿಯಾಟಾ ಅಂತ. ಸೊ ಇದೇನು ಫಸ್ಟ್ ಒನ್ ಏನಿದೆ ಟಿಲೋಜನ್ ಎಫ್ಲೂವಿಯಮ್, ನಾವು ಹೇಳಿದ್ವಲ್ಲ 100ಕ್ಕಿಂತ ಜಾಸ್ತಿ ಆಗ್ತಾ ಇದೆ ಅಂತ. ಆ ಥರ 100ಕ್ಕಿಂತ ಜಾಸ್ತಿ ಆಗ್ತಾ ಇದ್ದಾಗ ಮೋಸ್ಟ್ ಕಾಮನ್ ಕಾಸು ಇದೇ ಇರುತ್ತೆ, ಟಿಲೋಜನ್ ಎಫ್ಲೂವಿಯಮ್ನೇ ಇರುತ್ತೆ. ಇದಕ್ಕೆ ಕಾರಣಗಳು ಬಂದು ತುಂಬ ಇದೆ, ಎಷ್ಟೊಂದು ಕಾರಣಗಳಿಂದ ಆಗುತ್ತೆ. ಸೊ ಪೇಷಂಟ್ಸ್ ಬಂದು ಹೇಳ್ತಾರೆ ಎಷ್ಟೊಂದು ಹೇರ್ ಫಾಲ್ ಆಗ್ತಾ ಇದೆ ಅಂತ. ಅವ್ರಿಗೆ ಕೇಳಿದಾಗ ನಾವು ಕೇಳ್ತಾ ಇರ್ತೀವಿ ಏನಕ್ಕಾಗಿರ್ಬೋದು ಅಂತ. ಅವ್ರಿಗೆ ಕೇಳ್ತೀನಿ, ಏನಾದರೂ ಜ್ವರ ಬಂದಿತ್ತಾ ನಿಮಗೆ 3 ತಿಂಗಳ ಹಿಂದೆ ಅಂದಾಗ ಅವ್ರು ಹೇಳ್ತಾರೆ, ಹೌದು ಮೇಡಮ್, ಡೆಂಗ್ಯೂ ಜ್ವರ ಆಗಿತ್ತು, ಇಲ್ಲ ಮಲೇರಿಯಾ ಆಗಿತ್ತು, ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡಿದ್ದೆ ಅಂತ. ಸೊ ಅದೇನು ಡೆಂಗ್ಯೂ ಜ್ವರ ಆ ಥರ ಏನಾದರೂ ಜ್ವರಗಳು ಬಂದಿದ್ದಾಗ ಸೊ ಬಾಡಿಯಲ್ಲಿ ಸ್ವಲ್ಪ ಸ್ಟ್ರೆಸ್ ಉಂಟಾಗಿರುತ್ತೆ. ಆ ಸ್ಟ್ರೆಸ್ ಉಂಟಾದಾಗ ನಾವೇನು ಹೇರ್ ಸೈಕಲ್ ಬಗ್ಗೆ ಮಾತಾಡಿದ್ವಿ, ಅದು ಗ್ರೋಯಿಂಗ್ ಫೇಸ್ ಏನಾಗ್ಬಿಡುತ್ತೆ, ಅದು ಸ್ಟಾಪ್ ಆಗಿಬಿಡುತ್ತೆ ಸ್ಟ್ರೆಸ್ ಬಂದಾಗ. ಸೊ ಅದು 3 ತಿಂಗಳ ತನಕ ರೆಸ್ಟಿಂಗ್ ಸ್ಟೇಜಲ್ಲಿ ಇರುತ್ತೆ. 3 ತಿಂಗಳಾದಮೇಲೆ ಅದು ಉದುರೋಗುತ್ತೆ. ಸೇಮ್ ಇದು ಅಲ್ಲೇ ಹಾಗೆ ಆಗೋದು. ಸೊ ಜ್ವರ 3 ತಿಂಗಳಿಂದ ಬಂತು, 3 ತಿಂಗಳಾದಮೇಲೆ ಇವರಿಗೆ ಜಾಸ್ತಿ ಹೇರ್ ಫಾಲ್ ಆಗ್ತಾ ಇದೆ ಅಂತ. ಸೊ ಅದೇನು ನ್ಯೂಟ್ರಿಷನ್ ಡಿಫಿಷಿಯನ್ಸಿಯಿಂದ ಆಗಿರುತ್ತೆ, ಪೌಷ್ಟಿಕಾಂಶತೆ ಕಮ್ಮಿಯಿಂದ, ಅದನ್ನೆಲ್ಲ ನೀಟಾಗಿ ನಾವು ಊಟ ತಿಂಡಿಯಿಂದ ಆಗಿರ್ಬೋದು ಅಥವಾ ಟ್ರೀಟ್ಮೆಂಟಿಂದ ಕಮ್ಮಿ ಮಾಡಿ ಅದನ್ನು ರಿವರ್ಸ್ ಮಾಡ್ಬೋದು. ಸೊ ಇದು ಜ್ವರ ಒಂದೇ ಅಲ್ಲ, ಎಷ್ಟೊಂದು ಕಾರಣಗಳಿದೆ. ಒಂದು ಮೆಡಿಕೇಶನ್ಸ್ಗಳು ಏನು ಮಾತ್ರೆಗಳು, ಸ್ವಲ್ಪ ಮಾತ್ರೆಗಳು ಕೂಡ ಈ ಥರ ಕೂದಲು ಉದುರುವಿಕೆನ ಉಂಟು ಮಾಡುತ್ತೆ. ಅಥವಾ ಏನಾದರೂ ಸ್ಟ್ರೆಸ್ ಇರ್ಬೋದು, ಮನೆಯಲ್ಲಿ ಏನಾದರೂ ಸ್ಟ್ರೆಸ್ಫುಲ್ ಇವೆಂಟ್ ಆಗಿರ್ಬೋದು, ಅಥವಾ ಏನಾದರೂ ಆಕ್ಸಿಡೆಂಟ್ ಆಗಿ ಏನಾದರೂ ಈವನ್ ಇದು ಡೆಲಿವರಿ ಆದಮೇಲೆ ಪೋಸ್ಟ್ ಪಾರ್ಟಮ್ ಅಂತ ಏನು ಕರಿತೀವಿ, ಈವನ್ ಅದು ಹೀಗೆ ವರ್ಕ್ ಆಗೋದು. ಸೊ ಡೆಲಿವರಿ ಆಗೋದು ತುಂಬ ಸ್ಟ್ರೆಸ್ಫುಲ್ ಈವೆಂಟ್ ಅದು. ಸೊ ಅದಾಗಿ ಒಂದು 3 ಮಂತ್ಸ್ 4 ಮಂತ್ಸ್ ಆದಮೇಲೆ ತುಂಬ ಹೇರ್ ಫಾಲ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಎಷ್ಟೊಂದು ಜನ. ಸೊ ಇದಕ್ಕೆಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ಬೋದು, ನೀಟಾಗಿ ಕಾಸ್ ಏನಿದೆ ಅಂತ ಕಂಡುಹಿಡಿದ್ರೆ ಅದಕ್ಕೆ ಬೆಟರಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಇದು ರಿವರ್ಸಿಬಲ್ ಆಗುತ್ತೆ. ಸೊ ನೆಕ್ಸ್ಟ್ ಕಾಸ್ ಬಂದು ಆಂಡ್ರೋಜೆನೆಟಿಕ್ ಅಲೋಪೇಷಿಯಾ ಅಂತ ಹೇಳಿದೆ. ಸೊ ಅದನ್ನೇ ನಾವು, ಇದು ಆಂಡ್ರೋಜೆನೆಟಿಕ್ ಅಲೋಪೇಷಿಯಾ ಅನ್ನೋದು ಗಂಡಸರಲ್ಲಿ ಕಾಣಿಸುವಂಥದ್ದು. ಅದೇನೇ ನಾವು ಹೆಂಗಸರಲ್ಲಿ ನೋಡಿದ್ರೆ ಅದಕ್ಕೆ ಬೇರೆ ಹೆಸರಿದೆ, ಫೀಮೇಲ್ ಪ್ಯಾಟರ್ನ್ ಹೇರ್ ಲಾಸ್ ಅಂತ ಕರಿತೀವಿ. ಸೊ ಇದಕ್ಕೆ ಮೇನ್ ಕಾರಣ ಬಂದು ಜೆನೆಟಿಕ್ಸು ಮತ್ತು ಹಾರ್ಮೋನ್ ಚೇಂಜಸ್. ಸೊ ಜೆನೆಟಿಕ್ಸ್ನ ನಾವೇನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ಹಾರ್ಮೋನ್ ಚೇಂಜಸ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ಇದರಲ್ಲಿ ಪೇಷಂಟ್ಸ್ ಹೆಂಗೆ ಬರ್ತಾರೆ ಅಂದರೆ, ಹೇರ್ ಸ್ವಲ್ಪ ಥಿನ್ ಆಗ್ತಾ ಇದೆ, ಕೂದಲು ಕಡಿಮೆ ಆಗ್ತಾ ಇದೆ, ಥಿಕ್ನೆಸ್ ಕಮ್ಮಿ ಆಗ್ತಾ ಇದೆ, ಆಮೇಲೆ ಬಾಲ್ಡ್ನೆಸ್ ಆಗ್ತಾ ಇದೆ, ಆ ಥರ ಬರ್ತಾರೆ ಗಂಡು ಮಕ್ಕಳಲ್ಲಿ. ಸೊ ಹೆಣ್ಮಕ್ಳಲ್ಲಿ ಸ್ವಲ್ಪ ಅದು ಡಿಫ್ರೆಂಟ್ ಇರುತ್ತೆ. ಅದೇನು ಸೆಂಟರಲ್ಲಿ ಪಾರ್ಟಿಷನ್ ತೆಗಿತೀವಿ ನಾವು, ಬೈತಲೆ ಅಂತ ಕರಿತೀವಿ, ಅದು ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ, ಡೈರೆಕ್ಟಾಗಿ ಸ್ಕಿನ್ ಕಾಣಿಸ್ತಾ ಇರುತ್ತೆ. ಮತ್ತು ಪೋನಿಟೈಲ್ ಅಂತ ಏನು ಕರಿತೀವಿ ನಾವು, ಹಿಂದ್ಗಡೆ ಜುಟ್ಟು, ಅದ್ರ ಸೈಜು ಕಮ್ಮಿ ಆಗ್ತಾ ಇದೆ, ಈ ಥರ ಕಂಪ್ಲೇಂಟ್ಸಲ್ಲಿ ಬರ್ತಾರೆ. ಸೊ ಇದಕ್ಕೂ ಕೂಡ ನಾವು ನೀಟಾಗಿ ಬೇಗ, ಅಂದರೆ ಇದರಲ್ಲೂ ಸ್ಟೇಜಸ್ ಥರ ಇದೆ. ಸೊ ಅವರು ಆದಷ್ಟು ಬೇಗ ಬಂದರೆ ಬೆಟರ್ ಟ್ರೀಟ್ಮೆಂಟಿಂದ ಇದಕ್ಕೂ ಕೂಡ ರಿವರ್ಸಿಬಲ್ ಆಪ್ಷನ್ಸ್ ಇರುತ್ತೆ. ಇದೊಂದು ಏನಿದೆ ಆಂಡ್ರೋಜೆನೆಟಿಕ್ ಅಲೋಪೇಷಿಯಾ, ಇದಕ್ಕೆ ಟ್ರೀಟ್ಮೆಂಟ್ ತಗೊಳ್ದೇನೆ ಬಿಟ್ಟರೆ ಇದು ತುಂಬ ಏನು ಸಿವಿಯರ್ ಆಗಿ ಹೇರ್ ಲಾಸ್ ಆಗುತ್ತೆ, ಕಂಪ್ಲೀಟ್ ಬಾಲ್ಡ್ನೆಸ್ ಕೂಡ ಆಗ್ಬೋದು ಗಂಡಸರಲ್ಲಿ. ಬಟ್ ಹೆಣ್ಮಕ್ಳಲ್ಲಿ ಕಂಪ್ಲೀಟ್ ಬಾಲ್ಡ್ನೆಸ್ ಆಗೋದಿಲ್ಲ, ಬಿಕಾಸ್ ಅದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಹಾರ್ಮೋನ್ ಚೇಂಜಸ್ಸಿಂದ. ಹೇರ್ ಇಬ್ರದ್ದು ಡಿಫ್ರೆಂಟ್ ಇರೋದ್ರಿಂದ ಹೆಣ್ಮಕ್ಳಲ್ಲಿ ಆಗೋದಿಲ್ಲ ಇದು. ಸೊ 3ನೇ ಕಾರಣ ಬಂದು ಅಲೋಪೇಷಿಯಾ ಏರಿಯಾಟಾ ಅಂತ ಕರಿತೀವಿ. ಇದರಲ್ಲಿ ಪೇಷಂಟ್ಸ್ ಹೆಂಗೆ ಬರ್ತಾರೆ ಅಂದರೆ, ಒಂದು ಓವರ್ನೈಟ್ ನಿನ್ನೆ ನಾರ್ಮಲ್ ಆಗಿತ್ತು ಕೂದಲು, ಇವತ್ತು ಬೆಳಗ್ಗೆ ಎದ್ದು ನೋಡಿದಾಗ ಒಂದಿಷ್ಟು ಏರಿಯಾದಲ್ಲಿ ಕೂದಲಿಲ್ಲ,
ಹಿಂಗೆ ಹೇಳಿದ ತಕ್ಷಣ ಬಂದ್ಬಿಡ್ತಾ ಇದೆ ಕೂದಲು ಅನ್ನೋ ಥರ ಬರ್ತಾರೆ. ಒಂದು ಪ್ಯಾಚಸ್ ಥರ ಇರುತ್ತೆ ಅಷ್ಟೇ. ಇದು ತಲೆನಾದರೂ ಇನ್ವಾಲ್ವ್ ಆಗ್ಬೋದು, ಇಲ್ಲ ಗಂಡು ಮಕ್ಕಳಲ್ಲಿ ಇದು ಬೇರ್ಡಲ್ಲಿ ಇನ್ವಾಲ್ವ್ ಆಗ್ಬೋದು, ಇಲ್ಲ ಮೀಸೆ ಇರೋ ಜಾಗದಲ್ಲಿ ಇನ್ವಾಲ್ವ್ ಆಗ್ಬೋದು, ಇಲ್ಲ ಏನಾದರೂ ಡಿಸೀಸ್ ತುಂಬ ಸಿವಿಯರ್ ಆಗಿದ್ದರೆ ಬಾಡಿ ಹೇರ್ಸು ಕೂಡ ಕಂಪ್ಲೀಟಾಗಿ ಉದುರೋಗ್ಬಿಡುತ್ತೆ. ಇದು ತುಂಬ ಡ್ರಾಸ್ಟಿಕ್ ಆಗುವಂಥದ್ದು. ವಿತಿನ್ 1 ಇಲ್ಲ 2 ದಿನದೊಳಗಡೆ ಈ ಥರ ಸಿವಿಯರ್ ಆಗಿ ಆಗಿಬಿಡುತ್ತೆ. ಸೊ ಇದು ಮೇನ್ ಕಾಸ್ ಬಂದು ಆಟೋ ಇಮ್ಯುನಿಟಿ ಅಂತ ಕರಿತೀವಿ. ಇಮ್ಯುನಿಟಿನಲ್ಲಿ ಪ್ರಾಬ್ಲಮ್ ಇದ್ದು ಆಗುವಂಥದ್ದು ಹೇರ್ ಫಾಲು. ಸೊ ಇದಕ್ಕೂ ಅಷ್ಟೇ ಪ್ರಾಪರಾಗಿ ನೀವು ಟ್ರೀಟ್ಮೆಂಟ್ ತೊಗೊಂಡ್ರೆ ಇದು ಕೂಡ ರಿವರ್ಸಿಬಲ್ ಆಗಿ ಇರುತ್ತೆ. ಇನ್ನೂ ಏನಾದರೂ ಬೇರೆ ಕಾರಣಗಳಿದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ರಕ್ತ ಪರೀಕ್ಷೆಗಳನ್ನು ಕೂಡ ಮಾಡಿಸ್ಬೇಕಾಗುತ್ತೆ. ಅದು ಹೇಳಬೇಕು ಅಂತಂದರೆ ಹಿಮೋಗ್ಲೋಬಿನ್ ಲೆವೆಲ್ಸ್ ಒಂದು ಬೇಕಾಗುತ್ತೆ. ಬಿಕಾಸ್ ಇಲ್ಲಿ ನಮ್ಮ ಭಾರತದಲ್ಲಿ ಹೆಣ್ಮಕ್ಳಲ್ಲಿ ಕಾಮನ್ ಕಾಸ್ ಇರೋದೇ ಅನಿಮಿಯಾ ಅಂತ ಏನು ಕರಿತೀವಿ. ಹಿಮೋಗ್ಲೋಬಿನ್ ಕಮ್ಮಿ ಇರೋದ್ರಿಂದನೇ ಹೇರ್ ಫಾಲ್ ಜಾಸ್ತಿ ಆಗೋದು. ಸೊ ಮೋಸ್ಟ್ ಕಾಮನ್ ಕಾಸ್ ಇರೋದು. ಸೊ ಅದನ್ನು ಮಾಡಬೇಕಾಗುತ್ತೆ. ಅದು ಬಿಟ್ಟರೆ ಇನ್ನು ವಿಟಮಿನ್ D3 ಅದು ಕಮ್ಮಿ ಇದ್ದರೂ ಕೂಡ ಹೇರ್ ಫಾಲ್ ಆಗುತ್ತೆ. ಅದಾದಮೇಲೆ ಥೈರಾಯ್ಡ್ ಟೆಸ್ಟ್ ಮಾಡಬೇಕು. ಅದರ ಹಾರ್ಮೋನ್ ಅಸೆಗಳನ್ನು ಕೂಡ ಮಾಡಬೇಕಾಗುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸಿಂದನೂ ಕೂಡ ಆಗ್ತಾ ಇರುತ್ತೆ. ಸೊ ಇದಕ್ಕೆಲ್ಲದನ್ನು ಅದೇನು ನಾರ್ಮಲ್ ಇತ್ತು ಅಂದರೆ ಬೇರೆ ಕಾಸಸ್ ನೋಡಬೇಕಾಗುತ್ತೆ. ಇದರಲ್ಲಿ ಏನಾದರೂ ನಮಗೆ ಸಿಕ್ತು ಇದು ಕಮ್ಮಿ ಇದೆ ಜಾಸ್ತಿ ಇದೆ ಅಂತಂದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ನಾವು ಬೆಟರಾಗಿ ಹೇರ್ ಮತ್ತು ರಿವರ್ಸಿಬಲ್ ಆಗಿ ಗ್ರೋತ್ ಆಗುತ್ತೆ. ಹಾಗಾದರೆ ಕೂದಲು ಉದುರೋದು ಒಂದು ಆಹಾರದಲ್ಲಿ ಪೌಷ್ಟಿಕಾಂಶದ ಕೊರತೆಯಿಂದನೂ ಆಗ್ಬೋದು, ಟೆನ್ಷನಿಂದನೂ ಆಗ್ಬೋದು, ಜೆನೆಟಿಕ್ಸು ಆಗ್ಬೋದು, ಅಥವಾ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕುಂದಿದಾಗಲೂ ಕೂಡ ಕೂದಲು ಉದುರೋ ಚಾನ್ಸಸ್ ಇರುತ್ತೆ. ಅಲ್ಲಿಗೆ ಹಲವಾರು ಕಾರಣಗಳಿದೆ. ಯಾವ ಕಾರಣ ಅಂತ ನಮಗೆ ಗೊತ್ತಾಗಲ್ಲ. ಕೂದಲು ತುಂಬ ಜಾಸ್ತಿ ಆಗ್ತಾ ಇದೆ ಅಂದಾಗ ತಕ್ಷಣಕ್ಕೆ ಹೋಗಿ ಚರ್ಮ ರೋಗ ತಜ್ಞರನ್ನ ಭೇಟಿ ಮಾಡಿದ್ರೆ ಕಾರಣ ಏನು ಅಂತ ತಿಳ್ಕೊಂಡು ಅದ್ರ ತಕ್ಕಂತೆ ನೀವು ಚಿಕಿತ್ಸೆ ಶುರು ಮಾಡ್ಕೊತೀರಾ. ಹೌದು. ಹಾಗಾದ್ರೆ ಈ ಪೌಷ್ಟಿಕಾಂಶದ ಕೊರತೆಯಿಂದ ಕೂದಲು ಉದುರುತ್ತೆ ಅಂತ ಈಗಷ್ಟೇ ಹೇಳಿದ್ರಿ ಅಲ್ಲ, ಯಾವ್ಯಾವ ಆಹಾರ ತಗೊಂಡ್ರೆ ನಾವು ಕೂದಲು ಉದುರೋದನ್ನ ಸ್ವಲ್ಪ ಮಟ್ಟಗಾದ್ರೂ ತಡಿಬಹುದು? ನಮ್ಮ ಕೂದಲು ಏನಿರುತ್ತೆ ಅದು ಪ್ರೋಟೀನ್ ಅಂತಲೇ ಕರಿತೀವಿ. ಎಲ್ಲದು ಅದರಲ್ಲಿ ಏನೇನು ಕಂಟೆಂಟ್ಸ್ ಇರುತ್ತೆ ಅದೆಲ್ಲದೂ ಕೂಡ ಪ್ರೋಟೀನ್ಸೇನೆ. ಸೊ ನಮ್ಮ ಆಹಾರದಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇರೋವಂಥ ಆಹಾರಗಳನ್ನ ಸೇವಿಸಬೇಕಾಗುತ್ತೆ. ಸೊ 1 ಗ್ರಾಮ್ ಪರ್ kg ಅಂತ ಕರಿತೀವಿ. ಎಷ್ಟು ಒಂದು 50 kg 60 kg ಇದ್ದರೆ ಅದಕ್ಕೆ 60 ಗ್ರಾಮ್ ಅಷ್ಟು ಪ್ರೋಟೀನ್ಸ್ ಇಂಟೇಕ್ ಬೇಕಾಗುತ್ತೆ ನಾರ್ಮಲ್ ಪ್ರತಿನಿತ್ಯ. ಸೊ ಅದರಲ್ಲಿ ಏನೇನು ಪ್ರೋಟೀನ್ ಜಾಸ್ತಿ ಇರುವಂಥ ಫುಡ್ಗಳಂದರೆ ಈ ಬೇಳೆಕಾಳುಗಳು, ಮೊಳಕೆ ಕಾಳುಗಳು, ಅದಾದಮೇಲೆ ಎಗ್ ವೈಟ್, ಮೊಟ್ಟೆಯಲ್ಲಿರೋವಂಥದ್ದು, ಹೊರಗಿನ ಬಿಳಿ ಪಾರ್ಟ್, ಸೊಪ್ಪುಗಳು, ತರಕಾರಿಗಳು, ಇದರಲ್ಲೆಲ್ಲ ಪ್ರೋಟೀನ್ ಸ್ವಲ್ಪ ಜಾಸ್ತಿ ಕಂಟೆಂಟ್ ಇರುತ್ತೆ. ಸೊ ಇದನ್ನೆಲ್ಲ ನೀವು ಡೈಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಇನ್ಕ್ಲೂಡ್ ಮಾಡಬೇಕಾಗುತ್ತೆ ಡಯಟಲ್ಲಿ. ಅದರ ಜೊತೆಗೆ ಪ್ರೋಟೀನ್ ಜೊತೆಗೆ ನಮಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ, ಖನಿಜ ಲವಣಾಂಶಗಳು. ಅಂಥದ್ದು ಫುಡ್ ಮೇಯ್ನಾಗಿ ಬೇಕಾಗಿರೋದು ಬಯೋಟಿನ್ ಅಂತ ಕರಿತೀವಿ. ಬಯೋಟಿನ್ ಅದು ಕೂಡ ಒಂದು ವಿಟಮಿನ್ ಬಿನೇ. ಸೊ ವಿಟಮಿನ್ ಇರೋವಂಥ ಫುಡ್ಗಳು ಯಾವ್ಯಾವುದು ಅಂದರೆ ಕ್ಯಾರೆಟ್, ಬನಾನಾ ಆಯಿತು, ಅಗಸೆ ಬೀಜಗಳು. ಸೊ ಈ ಥರದ್ದೆಲ್ಲದು ಕೂಡ ಸ್ವಲ್ಪ ಎಕ್ಸ್ಟ್ರಾ ಇನ್ಕ್ಲೂಡ್ ಮಾಡಬೇಕಾಗುತ್ತೆ ಬೆಟರ್ ಹೇರ್ ಗ್ರೋತಿಗೆ. ಹಾಗಾದರೆ ಕೂದಲು ಉದುರೋದು ಬರೀ ಆಚೆ ಏನೋ ಒಂದು ಶಾಂಪೂ ಹಾಕ್ಬಿಟ್ಟು ಅಥವಾ ಇನ್ನೇನೋ ಒಂದು ಎಣ್ಣೆ ಹಾಕಿ ಆ ಕೂದಲುದನ್ನು ನಿಲ್ಲಿಸ್ಬಿಡ್ತೀನಿ ಅನ್ನೋ ಆಗಲ್ಲ. ನಮ್ಮ ದೇಹದಲ್ಲೇ ಹಾಗೂ ಹಲವಾರು ವ್ಯತ್ಯಾಸಗಳಿಂದ ನಮ್ಗೆ ಈ ತೊಂದರೆ ಶುರು ಆಗಬಹುದು. ಅದನ್ನ ಕರೆಕ್ಟ್ ಮಾಡ್ಕೋಬೇಕು ಅಂದ್ರೆ ನಮ್ಮ ಒಳಗಿನಿಂದ ಟ್ರೀಟ್ಮೆಂಟ್ ತಗೊಂಡ್ರೆ ನಮ್ಮ ಹೊರಗಡೆ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಹೌದು. ಹಾಗಾದ್ರೆ ಹಳೇ ಕಾಲದಿಂದನೂ ತುಂಬಾ ಚೆನ್ನಾಗಿ ತಲೆಗೆ ಎಣ್ಣೆ ಹಚ್ಚಿದ್ರೆ ತುಂಬಾ ಸೊಂಪಾಗಿ ಕೂದಲು ಬೆಳೆಯುತ್ತೆ ಅನ್ನೋದನ್ನ ಹೇಳ್ಕೊಂಡು ಬಂದಿರೋದು. ಇದು ಎಷ್ಟರ ಮಟ್ಟಿಗೆ ಹೌದು ಅಂತ ಹೇಳ್ತೀರಾ? ಅದು ಹೇಳಬೇಕು ಅಂತಂದರೆ ನಮ್ಮ ನಾರ್ಮಲಾಗಿ ಏನು ಕೂದಲು ಇರುತ್ತೆ, ಸೊ ಕೂದಲು ಒಳಗಡೆನೆ ಸ್ವಲ್ಪ ಅದಕ್ಕೆ ಆಯಿಲ್ ಗ್ಲ್ಯಾಂಡ್ ಅಂತ ಕರಿತೀವಿ. ಅದು ಆಯಿಲ್ ಸೆಕ್ರೇಟ್ ಮಾಡೋ ಅಂಥ ಗ್ಲ್ಯಾಂಡ್ಸು ಎಲ್ಲ ಹೇರ್ಸ್ಗೂ ಕೂಡ ಅಟ್ಯಾಚ್ ಆಗಿರುತ್ತೆ. ಸೊ ಅದು ಸೆಕ್ರೇಟ್ ಮಾಡ್ತಾ ಇರುತ್ತೆ ನಾರ್ಮಲಾಗಿ. ಸೊ ಅದು ಏನು ನರಿಷ್ ಮಾಡ್ತಾ ಇರುತ್ತೆ ಕೂದಲನ್ನು. ಸೊ ನೀವು ಅದು ಮೇಲ್ಗಡೆ ಮತ್ತೆ ನೀವು ಹೇರ್ ಆಯಿಲ್ ಹಾಕ್ತಾ ಇದ್ದೀರಾ, ಜಾಸ್ತಿ ಹಾಕ್ತಾ ಇದ್ದೀರಾ ಅಂತ ಅಂದರೆ ಅಲ್ಲೇನಾಗುತ್ತೆ, ಸ್ವಲ್ಪ ತೇವಾಂಶ ಜಾಸ್ತಿ ಆಗುತ್ತೆ. ಎಲ್ಲ ಆಯಿಲ್ಗಳು ಕೂಡ ಮಾಯಿಶ್ಚರೈಸರ್ಸೇನೆ. ಸೊ ಮಾಯಿಶ್ಚರೈಸರ್ ಅಂದರೆ ಏನು ನೀರಿನ ಅಂಶ ಹೊರಗೆ ಹೋಗೋಕ್ಕೆ ಬಿಡೋದಿಲ್ಲ. ಸೊ ಅದಲ್ಲೇ ನೀರಿನಂಶ ಜಾಸ್ತಿ ಆಗ್ತಾ ಇದೆ ಅಂತ ಅಂದರೆ, ಸೊ ಇವಾಗ ನೀವು ಬ್ರೆಡ್ ನೋಡ್ಬೋದು, ಯಾವಾಗ ಒಂದು ಬ್ರೆಡ್ ಇದೆ ತೇವಾಂಶದಲ್ಲಿ ಇಟ್ಟಿದ್ದೀವಿ ಅಂದಾಗ ಅಲ್ಲಿ ಫಂಗಸ್ ಗ್ರೋತ್ ಆಗಿಬಿಡುತ್ತೆ. ಸೊ ಸ್ಕ್ಯಾಲ್ಪಲ್ಲೂ ಕೂಡ ಹಾಗೆ ಆಗೋದು. ಆಲ್ರೆಡಿ ಆಯಿಲ್ ಇದೆ, ಅದ್ರ ಮೇಲ್ಗಡೆ ನೀವು ಎಕ್ಸ್ಟ್ರಾ ಆಯಿಲ್ ಹಾಕ್ತಾ ಇದ್ದೀರಾ ಅಂದಾಗ ಅಲ್ಲಿ ಮಾಯಿಶ್ಚರ್ ಜಾಸ್ತಿ ಆಗಿ ಫಂಗಸ್ ಗ್ರೋತ್ ಆಗಿ ಅದನ್ನೇ ನಾವು ಡ್ಯಾಂಡ್ರಫ್ ಅಂತ ಕರಿತೀವಿ. ಹೆಚ್ಚು ಎಣ್ಣೆ ಹಚ್ಚೋದ್ರಿಂದನೂ ತಲೆ ಒಟ್ಟು ಆಗತ್ತೆ ಅಂತ ಹೇಳ್ತೀರಾ?
ತಲೆ ಒಟ್ಟು ಕೂಡ ಆಗುತ್ತೆ. ಅದಾದಮೇಲೆ ನೀವು ಜಾಸ್ತಿ ಆಯಿಲ್ ಹಚ್ತೀರಾ ಅಂದರೆ ಅದು ಫೇಸಿಗೆ ಬಂದು ಅಲ್ಲಿ ಪೋರ್ಸ್ನೆಲ್ಲ ಬ್ಲಾಕ್ ಮಾಡಿ ಮುಖದಲ್ಲಿ ಆ್ಯಕ್ನೆ ಬರೋ ಅಂಥದ್ದು, ಈವನ್ ಬ್ಯಾಕ್ದಲ್ಲೂ ಕೂಡ ಆ್ಯಕ್ನೆ ಬರೋ ಅಂಥದ್ದು, ಆ ಥರ ಸೈಡ್ ಎಫೆಕ್ಟ್ಸ್ಗಳು ಕೂಡ ಇರುತ್ತೆ. ಸೊ ಹೇರ್ಗೆ ಬೇಕು ಎಣ್ಣೆ, ಆಯಿಲ್ ಹಚ್ಚಬೇಕು, ಕೂದಲಿಗೆ ಮಾತ್ರ, ಸ್ಕ್ಯಾಲ್ಪಿಗೆ ಬೇಡ. ಯಾಕೆಂದರೆ ಅಲ್ಲಿ ಬಂದಿದ್ದ ಎಣ್ಣೆ ಸ್ಕ್ಯಾಲ್ಪಲ್ಲಿ ಅದು ನೋಡ್ಕೋತಾ ಇದೆ ಮಾಯಿಶ್ಚರೈಸರ್ ಮೇಂಟೈನ್ ಮಾಡೋಕ್ಕೆ. ಬಟ್ ಕೂದಲುಗಳಿಗೆ ನೀವು ಅಪ್ಲೈ ಮಾಡ್ಬೋದು. ಸೊ ಅತಿಯಾಗಿ ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ. ಎಣ್ಣೆ ಬೇಕಿರೋದು, ತಲೆಗೆ ಹಚ್ಚೋ ಎಣ್ಣೆ ಬೇಕಿರೋದು ಬರೀ ನಮ್ಮ ಕೂದಲಿಗೆ, ನಮ್ಮ ಕೂದಲಿನ ಬುಡಕ್ಕೆ ನಾವು ಎಣ್ಣೆ ಹಚ್ಚಲೇಬೇಕು ಅಂತೇನಿಲ್ಲ. ನೈಸರ್ಗಿಕವಾಗಿ ಹಾಗೆ ಎಣ್ಣೆ ಅಲ್ಲೇ ಉತ್ಪತ್ತಿಯಾಗಿ ಅದರ ಕಂಟೆಂಟ್ ಮಾಯಿಶ್ಚರ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಹೌದು. ಇಷ್ಟಲ್ಲದೆ ಎಣ್ಣೆ ತುಂಬಾ ಅತಿಯಾಗಿ ಹಚ್ಚಿದ್ರೆ ಅದರಿಂದನೂ ಗುಳ್ಳೆಗಳು ಮುಖದಲ್ಲಿ ಮತ್ತೆ ಬೆನ್ನಲ್ಲಿ ಗುಳ್ಳೆಗಳು ಕೂಡ ಆಗ್ಬಹುದು ಅವರಲ್ಲಿ. ಹಾಗಾದ್ರೆ ಮಿತವಾಗಿ ಎಷ್ಟು ಬೇಕು ಅಷ್ಟು ಮಾತ್ರ ಕೂದಲಿಗೆ ಹಚ್ಚಿದ್ರೆ ಸಾಕಾಗತ್ತೆ. ಈಗ ಎಣ್ಣೆ ಹಚ್ಚೋದ್ರ ಬಗ್ಗೆ ಹೇಳಿದ್ರಿ, ಪ್ರತಿದಿನ ಕೆಲವರು ಶಾಂಪೂ ಹಾಕೊಂಡು ಹೇರ್ ವಾಶ್ ಮಾಡೋದು ಆ ಥರ ಎಲ್ಲ ಇರುತ್ತೆ. ಪ್ರತಿದಿನ ನಾವು ಹೇರ್ ವಾಶ್ ಮಾಡೋದು ಅದು ಶಾಂಪೂ ಉಪಯೋಗಿಸ್ಕೊಂಡು ಒಳ್ಳೇದಾ? ಶಾಂಪೂನ ಮೇಯ್ನಾಗಿ ನಾವು ಯೂಸ್ ಮಾಡೋದು ಏನೇನು ಅಲ್ಲಿ ಕೊಳೆಗಳಿದೆ ಅದನ್ನು ತೆಗಿಯೋಕ್ಕೆ ಅಷ್ಟೇ. ಎಕ್ಸೆಸ್ ಆಯಿಲ್ ಏನಿರುತ್ತೆ ನಾರ್ಮಲ್ ಆಗೇ ಜಾಸ್ತಿ ಒಬ್ಬರಿಗೆ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಯಾವಾಗ ಹೇಳ್ತಾರೆ ಆಯಿಲಿ ಸ್ಕ್ಯಾಲ್ಪ್ ಇದೆ ಅಂತ. ಸೊ ಆ ಥರ ಇದ್ದಿದ್ದನ್ನೇ ಎಕ್ಸೆಸ್ ಇರೋದನ್ನ ನಾವು ತೊಳೆಯೋಕ್ಕೆ ಮಾತ್ರ ನಾವು ಶಾಂಪು ಯೂಸ್ ಮಾಡಬೇಕು. ಸೊ ನೀವು ಡೈಲಿ ಆ ಥರ ಯೂಸ್ ಮಾಡ್ತಾ ಇದ್ರೆ ಅದೇನು ನಾರ್ಮಲ್ ಆಗಿ ಆಯಿಲ್ ಏನು ಸೆಕ್ರೆಟ್ ಆಗ್ತಾ ಇರುತ್ತೆ ಅದನ್ನು ಕೂಡ ವಾಶ್ ಆಫ್ ಆದಾಗ ಸೊ ಸ್ಕ್ಯಾಲ್ಪ್ ಏನಾಗುತ್ತೆ ಪೂರ್ತಿ ಡ್ರೈ ಆಗುತ್ತೆ, ಒಣಗೋಗುತ್ತೆ. ಸೊ ಒಣಗೋದಾಗ ಆ ಹೇರ್ಗಳು ಏನಿರುತ್ತೆ ಅದು ಫುಲ್ ಥಿನ್ ಆಗಿ ಬ್ರಿಟಲ್ ಆಗಿ ಅದು ಉದುರೋಗೋ ಚಾನ್ಸಸ್ ಇನ್ನೂ ಜಾಸ್ತಿ ಆಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ ಶಾಂಪುಗಳು ಕೆಮಿಕಲ್ಸೇನೆ. ಸೊ ಕೆಮಿಕಲ್ಸ್ ಏನು ಮಾಡುತ್ತೆ ಅಂದರೆ ಅಲ್ಲಿ ಸ್ಕ್ಯಾಲ್ಪಿಗೆ ಏನು ತಲೆ ಬುರುಡೆಗೆ ಬಂದು ಅದರಲ್ಲಿ ಅದರದ್ದೇ ಆದಂಥ ಒಂದು pH ಅಂತ ಹೇಳ್ತೀವಿ. ಸೊ pH ಅಲ್ಟರ್ ಮಾಡಿದಾಗ ಹೊರಗಡೆಯಿಂದ ಬರೋವಂಥ ಇನ್ಫೆಕ್ಷನ್ಸು ಡೈರೆಕ್ಟಾಗಿ ಬಾಡಿಗೆ ಎಂಟ್ರಾಗೋ ಥರ ಇರುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಆದಷ್ಟು. ಸೊ ಏನು ಎಕ್ಸೆಸ್ ಆಯಿಲು ಮತ್ತು ಏನೇನು ಎಕ್ಸೆಸ್ ಡರ್ಟ್ ಇದೆ ಅದನ್ನು ರಿಮೂವ್ ಮಾಡೋಕ್ಕೆ ನೀವು ಶಾಂಪುಗಳನ್ನ ಯೂಸ್ ಮಾಡ್ಬೋದು. ಸೊ ಅಡ್ವೈಸಬಲ್ ಅಂದರೆ ಒಂದು ವಾರದಲ್ಲಿ 2 ರಿಂದ 3 ದಿನ ಮ್ಯಾಕ್ಸಿಮಮ್ ಅಷ್ಟೇ ನೀವು ಶಾಂಪೂನ ಯೂಸ್ ಮಾಡಬೇಕು ತಲೆಗೆ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ ಏನು ವೆಟ್ ಹೇರ್ ಆಗಿರುತ್ತೆ, ಒದ್ದೆ ಕೂದಲು ತುಂಬ ವೀಕ್ ಕೂದಲಿರುತ್ತೆ. ಸೊ ನೀವು ಡೈಲಿ ಅದನ್ನು ಕೂದಲನ್ನ ವೆಟ್ ಮಾಡ್ತಾ ಇದ್ದೀರಾ, ವೆಟ್ ಹೇರ್ಸ್ನ ಬಾಚ್ತಾ ಇದ್ದೀರಾ, ವೆಟ್ ಹೇರ್ಸ್ನ ರಬ್ ಮಾಡ್ತಾ ಇದ್ದೀರಾ ಅಂದರೆ ಹೇರ್ಸ್ ಇನ್ನೂ ವೀಕ್ ಆಗುತ್ತೆ, ಹೇರ್ ಫಾಲ್ ಇನ್ನೂ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ವಾರದಲ್ಲಿ 2 ರಿಂದ 3 ಸಲ ಶಾಂಪು ಯೂಸ್ ಮಾಡೋದು ಬೆಟರು. ಶಾಂಪು ವಾರಕ್ಕೆ 2 ರಿಂದ 3 ಸಲ ಉಪಯೋಗಿಸೋದು ಒಳ್ಳೇದು ಅಂದರೆ. ಈಗ ಇನ್ನೊಂದು ಕ್ಲೆನ್ಸರ್ ಅಂತ ನೋಡ್ತಾ ಇದ್ದೀವಿ, ಹೇರ್ ಕ್ಲೆನ್ಸರ್ ಅಂತ ತುಂಬ ಎಸ್ಪೆಷಲಿ ಲಕ್ಸುರಿ ಬ್ರ್ಯಾಂಡ್ಸ್ಲಿ ತುಂಬ ಬರ್ತಾ ಇದೆ ಆ ಥರ ಹೇರ್ ಕ್ಲೆನ್ಸರ್ ಅಂತ. ಈಗ ಹೇರ್ ಕ್ಲೆನ್ಸರ್ಗೂ ಈ ಶಾಂಪುಗೂ ವ್ಯತ್ಯಾಸ ಏನು? ಸೊ ಕ್ಲೆನ್ಸರಲ್ಲಿ ಏನು ಮಾಡಿರ್ತಾರೆ ಅಂದರೆ ಇದು ಸೋಪ್ ಮತ್ತು ಏನು ಶಾಂಪು ಏನಿರುತ್ತೆ ಅದೆಲ್ಲ ಆ್ಯಸಿಡ್ ಬೇಸ್ ಮಿಕ್ಸ್ಚರ್ ಇರುತ್ತೆ. ಯೂಶ್ವಲಿ ಎಲ್ಲ ಪ್ರಾಡಕ್ಟ್ಸನ್ನು ಸ್ಕಿನ್ pH ಮೇಂಟೈನ್ ಆಗಿರೋದಿಲ್ಲ. ಅದು ಸೋಪಿನ pH ಬೇರೆ ಇರುತ್ತೆ, ನಮ್ಮ ಸ್ಕಿನ್ pH ಬೇರೆ ಇರುತ್ತೆ. ಸೊ ಈ ಕ್ಲೆನ್ಸರ್ಸಲ್ಲಿ ಏನು ಮಾಡ್ತಾರೆ ಅಂದರೆ ಆ ಥರ ಕೆಮಿಕಲ್ಸ್ ಏನೂ ಇರೋದಿಲ್ಲ. ಒಂದು ಸಲ್ಫೇಟ್ ಫ್ರೀ ಸರ್ಫ್ಯಾಕ್ಟೆಂಟ್ ಅಂತ ಕರಿತೀವಿ. ಸರ್ಫ್ಯಾಕ್ಟೆಂಟ್ಗಳ ಕೆಲಸ ಏನು ಡರ್ಟ್ ಇರುತ್ತೆ ಅದನ್ನು ರಿಮೂವ್ ಮಾಡೋದಷ್ಟೇ. ಅದು ಡರ್ಟ್ ಮಾತ್ರ ರಿಮೂವ್ ಮಾಡುತ್ತೆ, pHನ ಅಲ್ಟರ್ ಮಾಡೋದಿಲ್ಲ. ಸೊ ಬೆಟರ್ ಈ ಥರ ಕ್ಲೆನ್ಸರ್ಗಳನ್ನ ಯೂಸ್ ಮಾಡಿದ್ರೆ ಇನ್ನು ಹೆಲ್ದಿ ಸ್ಕ್ಯಾಲ್ಪ್ನ ನೀವು ಮೇಂಟೈನ್ ಮಾಡ್ಬೋದು. ಶಾಂಪುಗಳನ್ನ ಅವಾಯ್ಡ್ ಮಾಡೋದು ಬೆಟರ್. ನೀವೇ ಹೇಳಿದಾಗೆ ಬಯೋಟಿನ್ ನಮ್ಮ ಕೂದಲು ಬೆಳವಣಿಗೆಗೆ ತುಂಬ ಮುಖ್ಯ ಅಂತ ಹೇಳಿದ್ರಿ. ಈ ಬಯೋಟಿನ್ ಗಮ್ಮೀಸ್ ಅಂತೆಲ್ಲ ಮಾರ್ಕೆಟಲ್ಲಿ ತುಂಬ ನೋಡ್ತಾ ಇದ್ದೀವಿ. ಆ ಗಮ್ಮೀಸ್ ತಗೊಂಡ್ರೆ ಸಾಕು ನಿಮ್ಮ ಕೂದಲು 2 ವಾರದಲ್ಲಿ 1 ತಿಂಗಳಲ್ಲಿ ಉದ್ದ ಬೆಳೆದ್ಬಿಡುತ್ತೆ ಅಂತ ತೋರಿಸ್ತಾರೆ. ನಿಜವಾಗ್ಲೂ ಈ ಬಯೋಟಿನ್ ಗಮ್ಮೀಸ್ ಅಷ್ಟು ಹೆಲ್ಪ್ ಆಗುತ್ತೆ ಅಥವಾ ಗಮ್ಮೀಸ್ ಬೆಟರಾ ಮಾತ್ರೆಗಳಿಗಿಂತ? ನೀವು ಕೊಡೋ ಮಾತ್ರೆಗಿಂತ ಈ ಗಮ್ಮೀಸ್ ಬೆಟರಾ? ಇದೇನು ಬಯೋಟಿನ್ ಅನ್ನೋದು ಒಂದು ವಿಟಮಿನ್ B ಕಾಂಪ್ಲೆಕ್ಸಲ್ಲಿ ಬರೋ ಅಂಥದ್ದು. ಸೊ ವಿಟಮಿನ್ B7 ಬಯೋಟಿನ್ ಅಂತ ಕರಿತೀವಿ. ಸೊ ಇದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಹೇರ್ ಗ್ರೋತಲ್ಲಿ. ಸೊ ಓನ್ಲಿ ಬಯೋಟಿನ್ ತೊಗೊತಾ ಇದ್ದೀರಾ ಅಂದರೆ ಅದು ನಿಮ್ಮ ಹೇರ್ ಫಾಲ್ನ ಫಿಕ್ಸ್ ಮಾಡೋದಿಲ್ಲ. ಬಿಕಾಸ್ ಹೇರ್ ಫಾಲಿಗೆ ಇನ್ನೂ ಸಾವಿರಾರು ಕಾರಣಗಳಿದೆ. ಅದು ಬದಲು ನೀವೇನು ಗಮ್ಮೀಸ್ ಅಂತ ಹೇಳ್ತಾ ಇದ್ದೀರಾ ಅದರಲ್ಲಿ ಎಕ್ಸ್ಟ್ರಾ ಸ್ವೀಟ್ನರ್ಸ್ ಆ್ಯಡ್ ಮಾಡಿರ್ತಾರೆ, ಶುಗರ್ ಇರುತ್ತೆ, ಪ್ರಿಸರ್ವೇಟಿವ್ಸ್ ಇರುತ್ತೆ, ಅಡಿಟಿವ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಎಕ್ಸ್ಟ್ರಾ ನೀವು ಅನ್ನೆಸೆಸರಿ ಥಿಂಗ್ಸ್ನ ನೀವು ಬಾಡಿ ಕೊಡ್ತಾ ಇದ್ದೀರಾ. ಅದನ್ನು ಏನು 3 months
ಕೋರ್ಸ್ ಏನೋ ಹೇಳ್ತಾರೆ 3 months 6 months ತನಕ ತಗೊಳ್ಳಿ ಅಂತ. ಅನ್ನೆಸರಿ ಕೊಟ್ಟರೆ ಈವನ್ ನಿಮ್ಮ ಹೇರ್ ಫಾಲು ಫಿಕ್ಸ್ ಆಗೋದಿಲ್ಲ, ಅದ್ರ ಜೊತೆಗೆ ಬೇರೆ ಕಾಯಿಲೆಗಳನ್ನು ಕೂಡ ನೀವು ಎಂಟರ್ ಮಾಡ್ಕೋತಾ ಇದ್ದೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದರ ಬದಲಾಗಿ ನಿಮ್ಮ ಡರ್ಮಟಾಲಜಿಸ್ಟ್ನ ಮೀಟ್ ಮಾಡಿ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಡೋಸಲ್ಲಿ ಬೇಕು ಇವರಿಗೆ. ಆ ಥರದ್ದೆಲ್ಲ ಸಪ್ಲಿಮೆಂಟ್ಸ್ ಇದೆ ಇವಾಗ ಎಷ್ಟೊಂದು, ಯಾವ್ಯಾವ ಏನೇನು ಖನಿಜಾಂಶಗಳಿದೆ, ವಿಟಮಿನ್ಸ್ ಇದೆ, ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟು ಅವ್ರಿಗೆ ಗೊತ್ತಿರುತ್ತೆ. ಅವ್ರು ನಿಮಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಡರ್ಮಟಾಲಜಿಸ್ಟ್ ಅಡ್ವೈಸ್ ತೊಗೊಂಡು ನೀವು ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್ ಆಪ್ಷನ್. ಈ ಸಲೂನ್ ಟ್ರೀಟ್ಮೆಂಟಿಂದ ನಾವು ಕೂದಲು ಉದುರೋದನ್ನ ಸ್ಟಾಪ್ ಮಾಡ್ಬೋದಾ? ಇಲ್ಲ, ಯಾಕೆ ಅಂದರೆ ಸಲೂನ್ ಟ್ರೀಟ್ಮೆಂಟಲ್ಲಿ ಮೇಯ್ನಾಗಿ ಅವರು ಇವಾಗ ಯೂಸ್ ಮಾಡ್ತಿರೋದೆಲ್ಲ ಏನೇನು ಪ್ರೋಟೀನ್ಸ್ನ ಅಪ್ಲೈ ಮಾಡ್ತಾರೆ, ಹೊರಗಡೆಯಿಂದ ಪ್ರೋಟೀನ್ ಕೊಡ್ತಿದ್ದೀವಿ ಅಂತ ಅಪ್ಲೈ ಮಾಡ್ತಾರೆ. ಅದಾದಮೇಲೆ ತುಂಬ ಹೆವಿ ಹೀಟಲ್ಲಿ ಅದನ್ನು ಸ್ಟ್ರೇಟನ್ ಮಾಡ್ತಾರೆ. ಸೊ ಅಷ್ಟೊಂದು ಎಕ್ಸಸ್ ಹೀಟ್ ಕೊಟ್ಟಾಗ ನಮ್ಮ ಕೂದಲು ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಸೊ ಇವೆಂಚುಲಿ ಅದನ್ನು ಕೂಡ ಅದು ಹೇರ್ ವೀಕ್ ಆಗಿ ಬ್ರಿಟಲ್ ಆಗಿ ಉದುರೋಗೋ ಚಾನ್ಸಸ್ ಇನ್ನೂ ಜಾಸ್ತಿ ಆಗುತ್ತೆ. ಯಾಕೆಂದರೆ ನಾವು ಇವಾಗ ಕಾಸಸ್ ಏನೇನು ನೋಡಿದ್ದೀವಿ ಅದೆಲ್ಲ ಒಳಗಡೆ ಕಾಸಸ್, ಯಾವುದು ಹೊರಗಡೆ ಕಾಸ್ ಅಲ್ಲ. ಸೊ ಹೊರಗಡೆಯಿಂದ ನೀವು ಏನು ಹಾಕಿದ್ರೂ ಕೂಡ ಏನು ಮಾಡಿದ್ರೂ ಕೂಡ ಹೇರ್ ಫಾಲ್ನ ಪ್ರಿವೆಂಟ್ ಮಾಡೋಕ್ಕಾಗೋದಿಲ್ಲ. ಸೊ ಬೆಟರ್ ಅದೆಲ್ಲದನ್ನು ಅವಾಯ್ಡ್ ಮಾಡಿ ನಾರ್ಮಲ್ಲಾಗಿ ಹೇರ್ ಕೇರ್ ರುಟೀನ್ ಏನಿರುತ್ತೆ ಅದನ್ನು ಮಾತ್ರ ಮನೇಲಿ ನೀವು ಯೂಸ್ ಮಾಡ್ಬೋದು. ಹಾಗಾದ್ರೆ ಸಲೂನಲ್ಲಿ ಹೇರ್ ಟ್ರೀಟ್ಮೆಂಟ್ಸ್ ತಗೊಳ್ಳೋದನ್ನು ನಾವು ಪೂರ್ತಿ ಕೂದಲು ಉದುರೋದನ್ನು ತಡೆಯೋದಕ್ಕಾಗಲ್ಲ. ಜೊತೆಗೆ ಈ ಹೇರ್ ಕಲರ್ ಮಾಡಿಸೋದ್ರಿಂದ ಕೂದಲಿಗೆ ಏನಾದರೂ ಹೇರ್ ಕಲರ್ಗಳು ಕೂಡ ಕೆಮಿಕಲ್ಸೇನೆ. ಸೊ ನಾವು ನೋಡಿರ್ತೀವಿ ಎಷ್ಟೊಂದು ಜನ ಹೇರ್ ಕಲರ್ ಆದಮೇಲೆ ಪೂರ್ತಿ ಅದು ಹೇರ್ ಕಲರೇ ಹೋಗ್ಬಿಟ್ಟು ಫುಲ್ ಅದು ಲಸ್ಟರೇ ಇರೋದಿಲ್ಲ, ಲಸ್ಟರ್ಲೆಸ್ ಅಂತ ಕರಿತೀವಿ, ಡ್ರೈ ಆಗುತ್ತೆ, ಮಾಯ್ಶ್ಚರ್ ಒಂದು ಸ್ವಲ್ಪ ಅದು ಹೀರ್ಕೊಳ್ಳೋದಿಲ್ಲ. ಇಟ್ ಈಸ್ ನಥಿಂಗ್ ಬಟ್ ಸ್ವಲ್ಪ ಡೆಡ್ ಹೇರ್ ಅಂತಲೇ ಹೇಳ್ಬೋದು, ಆ ಥರ ಆಗುತ್ತೆ. ಸೊ ಹೇರ್ ಟೆಕ್ಸ್ಚರು ಕೂಡ ಪೂರ್ತಿ ಚೇಂಜ್ ಆಗುತ್ತೆ. ಅದು ಕೂಡ ಹೇರ್ ಬ್ರೇಕ್ ಆಗಿ ಹೇರ್ ಫಾಲ್ ಆಗೋದು ಇನ್ನೂ ಜಾಸ್ತಿನೇ ಆಗುತ್ತೆ, ಹೊತ್ತು ಕಮ್ಮಿ ಅಂತೂ ಆಗೋದಿಲ್ಲ. ಸೊ ಬೆಟರ್ ಅದನ್ನೆಲ್ಲ ಕಾಸ್ಮೆಟಿಕ್ ಏನೇನಿದೆ ಅದನ್ನೆಲ್ಲ ನೀವು ಅವಾಯ್ಡ್ ಮಾಡಿದ್ರೇ ಬೆಟರ್. ಸೊ ಆಚೆಯಿಂದ ಟ್ರೀಟ್ಮೆಂಟ್ ತಗೊಂಡ್ರೆ ಖಂಡಿತ ಕೂದಲು ಉದುರೋದು ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಹೌದು. ಈಗ ಕೂದಲು ಉದುರ್ತಾ ಇದೆ ಅಂತ ಬಂದವ್ರಿಗೆ ನೀವು ಏನೇನು ಪರೀಕ್ಷೆಗಳನ್ನ ಮಾಡ್ತೀರಾ ಟ್ರೀಟ್ಮೆಂಟ್ ಶುರು ಮಾಡೋದಕ್ಕೆ ಮುಂಚೆ? ಅದೇ ಯಾರಾದರೂ ಪೇಷಂಟ್ ಬರ್ತಾರಲ್ಲ, ಇವಾಗ ಹೇರ್ ಫಾಲ್ ಆಗ್ತದೆ, ಜಾಸ್ತಿ ಆಗ್ತಾ ಇದೆ ಅಂತ ಕೇಳಿದಾಗ ನಾವು ಯೂಶ್ವಲಿ ಕೇಳ್ತೀವಿ, ಈ ಥರ ಏನಾದರೂ ಸ್ಟ್ರೆಸ್ಫುಲ್ ಇವೆಂಟ್ ಆಗಿತ್ತಾ, ಆ ಥರ ಕಾಸಸ್ ಇದ್ದರೆ ಸ್ವಲ್ಪ ಅದು ಏನು ಕಾರಣಗಳಿರ್ಬೋದು ಫಸ್ಟ್ ಅದನ್ನು ಹುಡುಕಬೇಕಾಗುತ್ತೆ, ಅವ್ರನ್ನ ಕೇಳಿ ತಿಳ್ಕೊಳ್ಳೋ ಅಂಥದ್ದು. ಅದಾದಮೇಲೆ ಇನ್ನೊಂದು ಪರೀಕ್ಷೆ ಮಾಡ್ತೀವಿ, ಒಂದು ಟ್ರೈಕೋಸ್ಕೋಪಿಕ್ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ. ಸೊ ಅದು OPD-ನಲ್ಲೇ ಡೈಲಿ ಮಾಡೋ ಅಂಥದ್ದು. ಜಸ್ಟ್ ಒಂದು ಮೈಕ್ರೋಸ್ಕೋಪ್ ಥರ ಇರುತ್ತೆ, ಅದನ್ನು ತಲೆ ಮೇಲೆ ಇಟ್ಟರೆ ಸಾಕು, ನಮಗೆ ನೀಟಾಗಿ ಒಂದು ಪಿಕ್ಚರ್ ಕಾಣಿಸುತ್ತೆ ಮ್ಯಾಗ್ನಿಫೈಡ್. ಸ್ವಲ್ಪ ಮೈನ್ಯೂಟ್ ಚೇಂಜಸ್ಸನ್ನು ಕೂಡ ನಾವು ನೋಡ್ಬೋದು. ಸೊ ಏನಾಗಿದೆ, ಏನಾಗ್ತಾ ಇದೆ ಅಂತ ಎಕ್ಸಾಕ್ಟ್ಲಿ ನನಗೆ ಗೊತ್ತಾಗುತ್ತೆ. ಸೊ ಅವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಎಲ್ಲರಿಗೂ ಇದು ಒಂದೇ ಚೇಂಜಸ್ ಇರೋದಿಲ್ಲ, ಒಬ್ಬರಿಂದ ಒಬ್ಬರಿಗೆ ಇದು ಡಿಫರ್ ಆಗ್ತಾನೆ ಇರುತ್ತೆ. ಟ್ರೀಟ್ಮೆಂಟು ಕೂಡ ಎಲ್ಲರಿಗೂ ಒಂದೇ ಇರೋದಿಲ್ಲ, ಒಂದು ಟ್ರೀಟ್ಮೆಂಟ್ ಎಲ್ಲರಿಗೂ ಕೂಡ ವರ್ಕ್ ಆಗೋದಿಲ್ಲ. ಯಾರಿಗೆ ಏನು ಕಾಸ್ ಇದೆ, ಏನು ಕಾರಣದಿಂದ ಆಗ್ತಾಯಿದೆ ಅದನ್ನು ಫಸ್ಟ್ ಟ್ರೀಟ್ ಮಾಡಿ, ಇನ್ನು ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಏನು ಬೇಕು ಅಂತ ನಾವು ಅಡ್ವೈಸ್ ಮಾಡ್ತೀವಿ. ಅದು ಸಪ್ಲಿಮೆಂಟ್ಸ್ ಅಂತ ಏನು ಕರಿತೀವಿ ಆ ಥರದ್ದಿರ್ಬೋದು, ಅಥವಾ ಇನ್ನು ಬೇರೆ ಬೇರೆ ಥರ ಟ್ಯಾಬ್ಲೆಟ್ಸ್ಗಳು ಇದೆ, ಹೇರ್ ಗ್ರೋತ್ ಸೀರಮ್ಸ್ ಥರ ಇದೆ. ಅದಾದಮೇಲೆ ಇನ್ನು ಸ್ವಲ್ಪ ಜಾಸ್ತಿ ಸಿವಿಯರ್ ಇತ್ತು ಅಂತ ಅಂದರೆ ಟ್ರೀಟ್ಮೆಂಟ್ ಜೊತೆಗೆ ಸ್ವಲ್ಪ ಪ್ರೊಸೀಜರ್ಸ್ಗಳನ್ನು ಕೂಡ ನಾವು ಮಾಡ್ತೀವಿ. PRP ಅಂತ ಕೇಳಿರ್ತೀರಾ, ಅದರದ್ದೇ ಮಾಡಿಫೈಡ್ ವರ್ಷನ್ನು GFC ಅಂತ ಇವಾಗ ಬಂದಿದೆ. ಸೊ ಇನ್ನು ಅದಕ್ಕೂ ಏನು ಟ್ರೀಟ್ಮೆಂಟ್ ತಗೊಳ್ಳದೆ ತುಂಬ ವರ್ಷಗಳಿಂದ ಹೇರ್ ಫಾಲ್ ಆಗ್ತಾನೇ ಇದೆ, ತುಂಬ ಬಾಲ್ಡ್ನೆಸ್ ಆಗೋಗಿದೆ ಅಂತ ಅಂದಾಗ ಅದರಲ್ಲಿ ಏನಾಗಿರುತ್ತೆ ಅಂದರೆ ಹೇರ್ದು ಕೆಳಗಡೆ ರೂಟ್ ಏನಿರುತ್ತೆ ಅದು ರೂಟೇ ಲಾಸ್ ಆಗಿಬಿಟ್ಟಿರುತ್ತೆ. ಸೊ ಹೊರಗಡೆಯಿಂದ ಅಥವಾ ಒಳಗಡೆಯಿಂದ ಏನು ಟ್ರೀಟ್ಮೆಂಟ್ ಕೊಟ್ಟರು ಅವರಿಗೆ ಹೆಲ್ಪ್ ಆಗೋದಿಲ್ಲ. ಸೊ ಅಂಥವರಿಗೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ನೇ ಒಂದು ಟ್ರೀಟ್ಮೆಂಟ್ ಆಪ್ಷನ್ ಹುಡ್ಕೊಳ್ಳೋ ಅಂಥದ್ದು. ಇತ್ತೀಚೆಗೆ ಎಲ್ಲ ವಿಡಿಯೋಸ್ಗಳು ಫ್ಯಾನ್ಸಿ ಆ್ಯಡ್ಸ್ ಬರುತ್ತೆ, PRP ಮಾಡಿಸಿ ನಿಮ್ಮ ಕೂದಲು ಪ್ರಾಪರ್ ನಾರ್ಮಲಾಗೆ ಇವತ್ತು ಮಾಡಿಸಿ ಒಂದು ತಿಂಗಳು ಬಿಟ್ಟು ನೋಡಿ ಕೂದಲು ಚೆನ್ನಾಗಿ ಬೆಳೆದ್ಬಿಟ್ಟಿರುತ್ತೆ ಅಂತ. ಆ್ಯಕ್ಚುಲಿ ಈ PRP ಉಪಯೋಗಕ್ಕೆ ಬರುತ್ತಾ, ಅಥವಾ ಈ PRP ಎಲ್ಲರಿಗೂ ಮಾಡಿಸಿದ ತಕ್ಷಣ ಎಲ್ಲರಿಗೂ ಕೂದಲು ಚೆನ್ನಾಗಿ ಬೆಳೆದ್ಬಿಡುತ್ತಾ? ಈ PRP ಅಂದರೆ ಪ್ಲೇಟಿಲೆಟ್ ರಿಚ್ ಪ್ಲಾಸ್ಮಾ ಅಂತ ಕರಿತೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ ಆ ಪೇಷಂಟ್ ಬರ್ತಾರಲ್ವ, ಅವ್ರದ್ದೇ ಓನ್ ಬ್ಲಡ್ ತಗೊಂಡು ಅದನ್ನು ಸೆಂಟ್ರಿಫ್ಯೂಜ್ ಮಾಡ್ತೀವಿ. ಸೊ ಸೆಂಟ್ರಿಫ್ಯೂಜ್ ಮಾಡಿದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಗ್ರೋತ್ ಫ್ಯಾಕ್ಟರ್ಸ್ ನಮ್ಮ ಬ್ಲಡ್ಡಲ್ಲೇ ನಾರ್ಮಲ್ ಆಗಿರುತ್ತೆ. ಸೊ ಅದನ್ನು ನಾವು ಡೈರೆಕ್ಟಾಗಿ ಸ್ಕ್ಯಾಲ್ಪಿಗೆ ಇಂಜೆಕ್ಟ್ ಮಾಡ್ತೀವಿ. ಸೊ ಅದೇನು ಮಾಡುತ್ತೆ, ಹೇರ್ ಗ್ರೋತ್ನ ಸ್ವಲ್ಪ ಸ್ಟಿಮ್ಯುಲೇಟ್ ಮಾಡ್ತಾ ಇರುತ್ತೆ. ಸೊ ಓನ್ಲಿ PRP ಮಾತ್ರ ತಗೊಂಡ್ರೆ ರಿಸಲ್ಟ್ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಒಬ್ಬೊಬ್ಬರಿಗೆ ಏನು ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ, ಸಪ್ಲಿಮೆಂಟ್ಸ್ ಕೊಡ್ತಾ ಇರ್ತೀವಿ, ಅದ್ರ ಜೊತೆ PRP ಮಾಡಿಸ್ಕೊಂಡ್ರೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ಹೇಳ್ತೀವಿ. ಆ್ಯಂಡ್ PRP ಇದು ಬೆಟರ್ ರಿಸಲ್ಟ್ ಸಿಗೋಕ್ಕೆ
ಒಂದು 5-6 ಸೆಟ್ಟಿಂಗ್ಸ್ ತಗೋಬೇಕಾಗುತ್ತೆ ನೀವು. ಆ್ಯಂಡ್ ಎಲ್ಲರಿಗೂ ಇದರಿಂದ ಯೂಸ್ಫುಲ್ ಆಗುತ್ತೆ, ಎಲ್ಲರಿಗೂ ಬೆನಿಫಿಟ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಇನ್ನೊಂದು PRP ಬಿಟ್ಟರೆ ಇನ್ನೊಂದು GFC ಅಂತ ಕರಿತೀವಿ, ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಅಂತ. ಇದು ಮಾಡಿಫಿಕೇಶನ್, PRPದು ಮಾಡಿಫಿಕೇಶನ್. ಅದರಲ್ಲಿ ಕೂಡ ಸ್ವಲ್ಪ ಗ್ರೋತ್ ಫ್ಯಾಕ್ಟರ್ಸ್ ಜಾಸ್ತಿ ಕಂಟೆಂಟಲ್ಲಿ ಇರುತ್ತೆ, ಸೊ ಜಾಸ್ತಿ ಸ್ಟಿಮ್ಯುಲೇಟ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇದನ್ನು ಅಡ್ಜುವೆಂಟ್ ಆಗಿ ಯೂಸ್ ಮಾಡಬೇಕು ನೀವು ಟ್ರೀಟ್ಮೆಂಟ್ ಜೊತೆ. ಓನ್ಲಿ ಇದು PRP GFC ಮಾನೋಥೆರಪಿಯಿಂದ ಅಷ್ಟೊಂದು ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಈಗ ಒಬ್ಬರಿಗೆ ಹೇರ್ ಫಾಲ್ ಇದೆ, ನನಗೆ ತುಂಬಾ ಕುದುರ್ತಾ ಇದೆ ಅಂತೇಳಿ ಅವ್ರ ಪಕ್ಕದ ಮನೆಯವ್ರಿಗೆ ಹೇಳೋದು, ಪಕ್ಕದ ಮನೆಯವರು ನಾನು ಇದನ್ನ ತಗೊಂಡಿದ್ದೆಪ್ಪ, ಡಾಕ್ಟ್ರೇ ಕೊಟ್ಟಿದ್ದು, ನೀನು ತಗೋ ಬರುತ್ತೆ ಅನ್ನೋದು, ಅದೆಲ್ಲ ಯಾರಿಗೂ ಇಲ್ಲಿ ಕರೆಕ್ಟ್ ಆಗಿ ವರ್ಕೌಟ್ ಆಗೋದೇ ಇಲ್ಲ. ಅವ್ರಿಗೆ ಏನ್ ತೊಂದರೆ ಇದೆ ಅನ್ನೋದನ್ನ ಫಸ್ಟ್ ತಿಳ್ಕೊಂಡು ಅದ್ರ ನಂತರ ನೀವು ಏನ್ ಟ್ರೀಟ್ಮೆಂಟ್ ಹೇಳ್ತೀರೋ ಫಾಲೋ ಮಾಡಿ. ಮತ್ತೆ PRP ಕೂಡ ಎಲ್ಲರಿಗೂ ಆಗಲ್ಲ, ಯಾರಿಗೆ ನೆಸಿಟಿ ಇದೆ ವಿತ್ ಮೆಡಿಸಿನ್ ಅಂದ್ರೆ ಜೊತೆ ಮಾತ್ರೆ ಔಷಧಿಗಳನ್ನ ಕೊಡ್ತಾ ಅದ್ರ ಜೊತೆನಲ್ಲಿ ಈ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಅದು ಅವಶ್ಯಕತೆ ಇದ್ರೆ ಮಾತ್ರ, ಇಲ್ಲ ಅಂದ್ರೆ ನಾವು PRP ಇಂದನೇ ಕೂದಲು ಬರುತ್ತೆ ಅನ್ನೋದಿಲ್ಲ. ಟ್ರೀಟ್ಮೆಂಟ್ ಆಪ್ಷನ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ಈ ಕೂದಲು ಉದುರೋದನ್ನ ಆದಷ್ಟು ತಡಿಬೇಕು ಅಂದ್ರೆ ನಾವು ಯಾವ್ಯಾವ ಕಾಳಜಿ ವಹಿಸಿದ್ರೆ ನಮ್ಮ ಕೂದಲನ್ನ ಎಷ್ಟು ಚೆನ್ನಾಗಿ ಹೇಗೆ ನೋಡ್ಕೊಂಡ್ರೆ ಈ ಕೂದಲು ಉದುರೋದನ್ನ ತಡಿಬಹುದು? ನಾವು ಮುಂಚೆನೇ ಹೇಳಿದಂಗೆ ಹೇರ್ ಉದುರುವಿಕೆಗೆ ಕಾರಣ ಪೌಷ್ಟಿಕಾಂಶ ಕಮ್ಮಿಯಿಂದ ಅಂತ ಹೇಳ್ತೀವಿ. ಸೊ ಫಸ್ಟ್ ಫಾರ್ಮೋಸ್ಟ್ ಅದನ್ನೇ ಮಾಡಬೇಕಿರೋದು. ಸ್ವಲ್ಪ ಪೌಷ್ಟಿಕಾಂಶತೆ ಜಾಸ್ತಿ ಇರುವಂಥ ಫುಡ್ಸ್ನ ನೀವು ಇನ್ಕ್ಲೂಡ್ ಮಾಡಬೇಕಾಗುತ್ತೆ ಡಯಟಲ್ಲಿ. ಅದಾದಮೇಲೆ ಗುಡ್ ಸ್ಲೀಪ್ ಬೇಕು, ನಿದ್ರೆ ಚೆನ್ನಾಗಿರಬೇಕು. ಯಾಕೆಂದರೆ ಈ ಸ್ಟ್ರೆಸ್ಗಳು ಕೂಡ, ಸ್ಟ್ರೆಸ್ಸಿಂದನೂ ಕೂಡ ಹೇರ್ ಫಾಲ್ ಆಗುತ್ತೆ ಅಂತ ನೋಡಿದ್ವಿ. ಸೊ ಒಂದು ಒಳ್ಳೆ ಡಯಟ್ ಮೇಂಟೈನ್ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು. ಆಮೇಲೆ ಡೈಲಿ ಆ್ಯಕ್ಟಿವಿಟಿ ಏನಾದರೂ ಮಾಡಬೇಕಾಗುತ್ತೆ ನೀವು, ಬಿಕಾಸ್ ಹಾರ್ಮೋನ್ ಚೇಂಜಸ್ಸು ಕೂಡ ಹೇರ್ ಫಾಲ್ ಆಗುತ್ತೆ. ಸೊ ಅದನ್ನ ಹೆಂಗೆ ನೀವು ವಿತೌಟ್ ಟ್ರೀಟ್ಮೆಂಟ್ ಹೆಂಗೆ ಸರಿ ಮಾಡಿಸ್ಕೋತೀರಾ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕಾಗುತ್ತೆ. ಡೈಲಿ ಒಂದು ಅರ್ಧ ಗಂಟೆ 1 ಗಂಟೆ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದ್ರೆ ಎಲ್ಲದೂ ಕೂಡ ಆಲ್ ಓವರ್ ಬಾಡಿ ಹೆಲ್ತ್ ಇಂಪ್ರೂವ್ ಆದಾಗ ಈವನ್ ಹೇರ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಹೇರ್ ಕೇರ್ ಅಂತ ಬಂದರೆ ಯಾವ ಥರ ಮಾಡಬೇಕು ಅಂತ ಬಂದರೆ, ಆವಾಗಲೇ ಹೇಳ್ದಂಗೆ ಶಾಂಪೂಗಿಂತ ಕ್ಲೆನ್ಸರ್ ಯೂಸ್ ಮಾಡಿದರೆ ಬೆಟರು. ಈವನ್ ಕ್ಲೆನ್ಸರ್ ಯೂಸ್ ಮಾಡ್ತಾ ಇರುವಾಗ್ಲೂ ಸ್ವಲ್ಪ ಅದನ್ನು ಕೂಡ ಡೈಲ್ಯೂಟ್ ಮಾಡಿನೇ ಅಪ್ಲೈ ಮಾಡಿ, ಬಿಕಾಸ್ ಸ್ವಲ್ಪ ಕಾನ್ಸಂಟ್ರೇಟೆಡ್ ಅಮೌಂಟಲ್ಲಿ ಇರುತ್ತೆ. ಸೊ 1:4 ಟೈಮ್ಸ್ ತನಕ ನಾವು ಡೈಲ್ಯೂಟ್ ಮಾಡಿ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಬೇಕು. ಶಾಂಪೂನ ತಲೆ ಬುರುಡೆಗೆ ಮಾತ್ರ ಅಪ್ಲೈ ಮಾಡಬೇಕು, ಕೂದಲಿಗೆ ಆದಷ್ಟು ಅವಾಯ್ಡ್ ಮಾಡಿ. ಕೂದಲಿಗೆ ಬೇಕಿರೋದು ಮಾಯಿಶ್ಚರೈಸರ್ ಥರ, ಸೊ ಅದಕ್ಕೆ ಕಂಡೀಷ್ನರ್ಸ್ಗಳಂತ ಬರುತ್ತೆ. ಸೊ ಕಂಡೀಷ್ನರ್ನ ನಾವು ಕೂದಲಿಗೆ ಯೂಸ್ ಮಾಡಿ, ತಲೆ ಬುರುಡೆಗೆ ಶಾಂಪೂ ಯೂಸ್ ಮಾಡಿ. ಆವಾಗಲೇ ಹೇಳ್ದಂಗೆ 2-3 ದಿನ, 1 ವಾರದಲ್ಲಿ ಅಷ್ಟೇ ಸಾಕು, ಅಡ್ವೈಸಬಲ್, ಅದಕ್ಕಿಂತ ಜಾಸ್ತಿ ಬೇಡ. ಸೊ ಅದಾದಮೇಲೆ ಏನಾದರೂ ನೀವು ಹೊರಗಡೆ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಸ್ವಲ್ಪ ಪಲ್ಯೂಟೆಡ್ ಏರಿಯಾ ಇದೆ, ಡಸ್ಟ್ ಇದೆ, ಬಂದು ಕುದ್ಕೋತಾ ಇದೆ ಕೂದಲಲ್ಲಿ, ಮತ್ತು ಅದೆಲ್ಲ ಅದನ್ನು ಮಾಯಿಶ್ಚರ್ನ ತಗೊಂಡು ಹೋಗ್ತಾ ಇದೆ ಅಂತ ಅಂದಾಗ ನೀವು ಸ್ವಲ್ಪ ಕವರ್ ಮಾಡ್ಕೋಬೇಕಾಗುತ್ತೆ ಹೇರ್ನ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ರಾತ್ರಿ ಹೊತ್ತು ಏನಾದರೂ ನೀವು ಫ್ಯಾನ್ ಹಾಕೊಂಡು ಮಲ್ಕೋತಾ ಇದ್ದೀರಾ ಜೋರಾಗಿ ಅಂತ ಅಂದರೆ ಅದನ್ನು ಕೂಡ ಮಾಯಿಶ್ಚರ್ನ ತಗೊಂಡು ಹೋಗ್ತಾ ಇದೆ ಹೇರಿಂದ. ಸೊ ಇವಾಗ ಎಷ್ಟೊಂದು ಯೂಸ್ ಮಾಡ್ತಾರೆ, ಸ್ಯಾಟಿನ್ ಕ್ಲೋತ್ಸ್ ಅಂತ ಬರುತ್ತೆ, ಅದು ಕೂದಲ ಮಾಯಿಶ್ಚರ್ನ ಮೇಂಟೈನ್ ಮಾಡಿ ಇಟ್ಕೊಳ್ಳುತ್ತೆ, ಕ್ಯಾಪ್ಸ್ ಥರ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು ನೀವು. ಅದಾದಮೇಲೆ ಈಗ ಡೈಲಿ ಇನ್ನು ಹೇರ್ ವಾಶ್ ಮಾಡ್ತಾ ಇರ್ತೀರ, ಅವಾಗ ಇನ್ನು ವೆಟ್ ಹೇರ್ಸ್ ಇರುತ್ತೆ, ಆದಷ್ಟು ವೆಟ್ ಹೇರ್ಸ್ನ ಕೂಮ್ ಮಾಡೋದು ಅವಾಯ್ಡ್ ಮಾಡಬೇಕು, ವೆಟ್ ಹೇರ್ಸ್ನ ರಬ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಸೊ ಅದಾದಮೇಲೆ ಯಾರೋ ಒಬ್ರು ಹೇಳಿದ್ರು ಏನೋ ಒಂದು ಟ್ರೀಟ್ಮೆಂಟು ಮನೇಲೇ ಮಾಡೋದು, ಅದನ್ನು ಹಚ್ಕೋ, ಬೆಳ್ಳುಳ್ಳಿ ಹಚ್ಕೋ, ಈರುಳ್ಳಿ ಹಚ್ಕೋ, ಆ ಥರ ಎಲ್ಲ ಅವಾಯ್ಡ್ ಮಾಡಿ. ಅದಾದಮೇಲೆ ಸೆಲ್ಫ್ ಟ್ರೀಟ್ಮೆಂಟ್ ತೊಗೊಳ್ಳೋದು, ಸುಮ್ಮನೆ ಹೇಳ್ದಂಗೆ ಬಯೋಟಿನ್ ಗಮ್ಮಿಸ್ ಅಂತ ಬರುತ್ತೆ, ಏನೋ ಬರುತ್ತೆ ಮಾರ್ಕೆಟಲ್ಲಿ, ಅದನ್ನು ತೊಗೊಂಡೆ, ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಹೇರ್ ಉದುರುವಿಕೆಗೆ ಎಷ್ಟೊಂದು ಕಾರಣಗಳಿವೆ. ಸೊ ನಾವು ರೂಟ್ ಕಾಸ್ ಏನು ಅಂತ ಗೊತ್ತಾದ ಮೇಲೆ ನಾವು ಅದನ್ನು ಫಿಕ್ಸ್ ಮಾಡೋಕ್ಕಾಗೋದು. ಸೊ ನಾವಿಲ್ಲೇ ಇರ್ತೀವಿ ಹಾಸ್ಪಿಟಲಲ್ಲಿ, ಡರ್ಮಟಾಲಜಿಸ್ಟ್ನ ಬಂದು ಮೀಟ್ ಮಾಡಿ, ಏನೇ ಕ್ವಶನ್ಸ್ ಇದ್ರೂ ಬಂದು ಕೇಳ್ಬೋದು ನಮ್ಮ ಹತ್ರ. ಸೊ ಬೆಟರ್ ಆಗಿ ಟ್ರೀಟ್ಮೆಂಟ್ ಮಾಡಿ ನಿಮಗೆ ಬೆಟರ್ ರಿಸಲ್ಟ್ಸ್ನ ಕೊಡ್ತೀವಿ. ಡಾಕ್ಟರ್ ಅನುಷಾ, ನಿಮ್ಮ ಬ್ಯುಸಿ ಶೆಡ್ಯೂಲ್, ಬಿಡುವಿಲ್ಲದ ವೇಳೆಯಲ್ಲಿ ಬಿಡುವು ಮಾಡಿಕೊಂಡು ಸರ್ವೇ ಸಾಮಾನ್ಯವಾದ ತೊಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ, ಕೂದಲು ತೊಂದರೆ ಇದೆ ಅಂತ, ಅದ್ರ ಬಗ್ಗೆ ನಮ್ಗೆಲ್ಲರಿಗೂ ತುಂಬಾ ಚೆನ್ನಾಗಿ ತಿಳಿಸಿ ಹೇಳಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ಧನ್ಯವಾದಗಳು. ಈಗ ಎಲ್ಲರಿಗೂ ಗೊತ್ತಾಯ್ತಲ್ಲ, ಕೂದಲು ಉದುರುತ್ತಾ ಇದೆ ಅಂದಾಗ ಫಸ್ಟ್ ನೀವು ಚರ್ಮ ರೋಗ ತಜ್ಞರನ್ನ ಕಾಣಬೇಕು. ಅದು ಬಿಟ್ಟು ಇನ್ನೊಬ್ರು ಹೇಳಿದ್ರು ಅಂತ ಏನು ಟ್ರೀಟ್ಮೆಂಟ್ ತಗೊಳ್ಳೋದು, ಅದೆಲ್ಲ ಏನು ವರ್ಕೌಟ್ ಆಗೋದೇ ಇಲ್ಲ, ಮತ್ತೆ ಅದಿನ್ನೂ ಕಂಡೀಷನ್ ಹಾಳು ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದ್ರ ಜೊತೆಗೆ ಹೆಂಗೆ ಕೂದಲನ್ನ ಕಾಳಜಿ ವಹಿಸ್ಬೇಕು ಅನ್ನೋದ್ರ ಬಗ್ಗೆನೂ ನಮ್ಮ ಡಾಕ್ಟರ್ ತುಂಬಾ ಚೆನ್ನಾಗಿ ನಿಮ್ಗೆಲ್ಲರಿಗೂ ತಿಳಿಸಿ ಹೇಳಿದ್ದಾರೆ ಅಂತ ಅನ್ಕೊಂತೀನಿ. ಇವತ್ತು ನಾವು ನಿಮಗೆ ತಿಳಿಸ್ಕೊಟ್ಟ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡಿ. ಇದೇ ಮಾಹಿತಿ ನಿಮ್ಮ ಆತ್ಮೀಯರೊಂದಿಗೂ ತಿಳಿಸೋದಕ್ಕೋಸ್ಕರ ಶೇರ್ ಬಟನ್ ಇದೆ, ಅವರಿಗೆ ಶೇರ್ ಮಾಡಿ.
ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಇನ್ನೂ ಅನುಮಾನ ಇದೆ ಅಥವಾ ಕೆಲವೇನು ಅಂಶಗಳು ಸರಿಯಾಗಿ ಗೊತ್ತಾಗಿಲ್ಲ ಅಂತ ಏನಾದ್ರು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಕಮೆಂಟ್ ಅನ್ನ ಬರೆದು ಕಳಿಸ್ಬೋದು. ಇಂಥ ಆರೋಗ್ಯಕರ ವಿಷಯಗಳ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮ BGS ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಗುರುದೇವ್. If you enjoyed this video, don't forget to give it a thumbs up, share it with your friends, and hit that subscribe button for more exciting content.